ಅಮೂಲ್ಯ ಗೌಡ ಅವ್ರು ನಿಮ್ಗೆ ಹೇಗೆ ರಿಲೇಟಿವ್? ನಂಗೆ ಅಣ್ಣ ಇದೆ, ಜಗದೀಶ್ ಇದಾರಲ್ಲ, ನಂಗೆ ದೊಡ್ಡಪ್ಪನ ಮಗ ಆಗ್ಬೇಕು. ಓಕೆ ಓಕೆ ದೊಡ್ಡಪ್ಪನ ಮಗ ಕೊಟ್ಟಿರೋದಲ್ಲ. ಓಕೆ, ಅತ್ತಿಗೆ ಆಗ್ಬೇಕು ರಿಲೇಟಿವ್ ಅಲ್ಲಿ. ಓಕೆ, ಸೋ ಸ್ವೀಟ್. ಓಕೆ, ನೀವು ಹೇಳ್ತಾ ಇದ್ರಿ ಅಮೂಲ್ಯ ಅವ್ರು ನಿಮಗೆ ಅತ್ತಿಗೆ ಆಗಬೇಕು ಅಂತ, ಒಂಥರ ಕಸಿನ್ ಅತ್ತಿಗೆ. ಆ್ಯಂಡ್ ಅವರು ಒಂದು ಕಡೆ ಹೇಳಿದ್ದಾರೆ ಅಕ್ಕ ತಂಗಿರೆಲ್ಲ ತುಂಬ ಶ್ರಮಜೀವಿಗಳವರು ಅಂತ ಹೇಳಿ. ಇದ್ರ ಬಗ್ಗೆ ಹೇಳೋದಿದ್ರೆ, ಆ್ಯಂಡ್ ನಿಮ್ಮ ತಂದೆ ತಾಯಿ ಕೂಡ ಅದ್ರ ಬಗ್ಗೆ ತುಂಬ ಹೆಮ್ಮೆ ಪಡ್ತಾರೆ. ಆ್ಯಂಡ್ ಅವರು ನಮ್ಗೊಂಥರ ಗಂಡ್ಮಕ್ಳಿದ್ದಂಗೆ ಮನೆಯಲ್ಲಿ ಅಂತಾನೆ ಹೇಳ್ತಾರೆ ಅವರು. ಆ್ಯಂಡ್ ಫಿನಾಲಲ್ಲಿ ನಿಮಗೆ ವಿಶ್ ಕೂಡ ಮಾಡಿದ್ರು. ಸೊ ಇದ್ರ ಬಗ್ಗೆ ಹೇಳೋದಿದ್ರೆ? ಅಮೂಲ್ಯ ಅಕ್ಕ ಅಂತೂ ವೆರಿ ಸಪೋರ್ಟಿವ್. ಏನೇ ಒಂದು ವಿಚಾರ ಆಗಲಿ ಅಷ್ಟೇ, ನನಗೇನಾದರೂ ಡೌಟ್ಸ್ ಇದ್ರೆ ಅವ್ರು ಕಾಲ್ ಮಾಡಿ ಇಮ್ಮಿಡಿಯೇಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ರೆಸ್ಪಾನ್ಸ್ ಮಾಡ್ತಾರೆ. ಹಾಗಲ್ಲ ಭವ್ಯ, ಏನು ತೆಗ್ತಾರೆ, ಇದು ಮಾಡು ಹಾಗೆ ಮಾಡು ಅಂತ ಹೇಳ್ತಾರೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಂಗೆ ಸ್ವಲ್ಪ ಭಯ ಇತ್ತು, ಅವ್ರು ಹೇಗೆ ಮಾತಾಡ್ತಾರೆ ಅದು. ಶಿ ಇಸ್ ವೆರಿ ಸ್ವೀಟ್. ನಾವು ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣ ನಂಗೆ ಒಪಿನಿಯನ್ ಜನ ಅವರೆಲ್ಲ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ ಅಂತ. ಏನೇ ಬೇಕು ಅಂದ್ರೂ, ಏನೇ ಡೌಟ್ಸ್ ಕೇಳಬೇಕು ಅಂದ್ರೂ ಒಳಗೆ ಅಂದರೆ ನಾನು ಒಳಗಡೆ ಹೋದಾಗೂ ಸುಮಾರು ಸಲ ಫೋನ್ ಮಾಡಿ ವಿಚಾರಿಸಿದ್ದಾರೆ. ಅಣ್ಣ ಆಗಲಿ ಅಮೂಲ್ಯ ಅಕ್ಕ ಆಗಲಿ ಮಾತಾಡಿದ್ದಾರೆ. ಆ್ಯಂಡ್ ಶಿ ಇಸ್ ವೆರಿ ಸಪೋರ್ಟಿವ್, ಅಣ್ಣ ಮತ್ತು ಅಕ್ಕ. ಅದು ಸಿಕ್ಕಾಪಟ್ಟೆ ಖುಷಿ ಇದೆ. ಹೇಳ್ತಾ ಇರ್ತಾರೆ ನಿಮ್ಮ ಮನೆಗೆ ನೀವೇ ಗಂಡು ಮಕ್ಕಳು ನೀವು ಅಂತ, ಅದು ಖುಷಿ ಇದೆ. ನನ್ನ ಫ್ಯಾಮಿಲಿ ಅಫ್ಕೋರ್ಸ್, ನನ್ನ ಅಕ್ಕ ತಂಗಿ ನನ್ನನ್ನು ಎಷ್ಟು ಬೈಕೊಂಡಿದ್ದಾರೋ ಅಷ್ಟೇ ಪ್ರೀತಿ ಮಾಡ್ತಾರೆ. ಬಿಕಾಸ್ ಒಳಗಡೆ ಹೋದಾಗ ನನಗಿನ್ನ ಪ್ರೆಷರಲ್ಲಿ ಇದ್ದಿದ್ದು ಅವರಿಬ್ಬರೇ. ಸೋಷಲ್ ಮೀಡಿಯಾ ಹ್ಯಾಂಡಲ್ ಮಾಡಬೇಕು, ವೀಕ್ಲಿ ಬಟ್ಟೆ ತಲುಪಿಸ್ಬೇಕು. ಆ್ಯಂಡ್ ನಾನು ಅಳೋದನ್ನು ಮನೆಯವ್ರಿಗೆ ಯಾಕೆ ಏನು, ಮನೆಯವ್ರು ಫುಲ್ಲು ಟೆನ್ಷನ್ ಮಾಡ್ಕೊಳ್ಳೋರು, ಅವ್ರಿಗೆ ಆನ್ಸರ್ ಮಾಡಬೇಕಿತ್ತು. ಎಲ್ಲದನ್ನು ಒಂಥರ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳಲ್ಲ, ಇಷ್ಟಪಟ್ಟೆ ಹ್ಯಾಂಡಲ್ ಮಾಡಿದ್ದಾರೆ. ಇಷ್ಟಪಡಲೇಬೇಕಲ್ಲ, ವಿಧಿ ಇಲ್ಲ ಅವ್ರಿಗೆ. ಈ ಫ್ಯಾಮಿಲಿ ಗ್ಯಾದರಿಂಗ್ಸ್ ಅಲ್ಲಿ ಅಮೂಲ್ಯ ಅವರೆಲ್ಲ ಬರ್ತಾರ, ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರ ಜೊತೆ ನಿಮ್ದು ಇಂಟ್ರಾಕ್ಷನ್ ಇರುತ್ತಾ ಹೇಗೆ? ನಾನು ಸುಮಾರು ಸಲ ಮನೆಗೆ ಹೋಗಿರ್ತೀನಿ. ಇಬ್ರು ಗಂಡ್ಮಕ್ಳು ಕ್ಯೂಟ್ ಅಥರ್ವ ಆದವು, ಇಬ್ರು ಹೋಗಿ ಮಾತಾಡ್ಸ್ಕೊಂಡು ಆರಾಮಾಗಿ ಅವ್ರು ಸ್ವಲ್ಪ ಹೊತ್ತು ಅಡ್ಜಸ್ಟ್ ಆಗೋಕ್ಕಷ್ಟೇ ಇಬ್ರು. ಆಮೇಲೆ ಅಡ್ಜಸ್ಟ್ ಆಗಿದ ತಕ್ಷಣ ಚೆನ್ನಾಗಿ ಆಟ ಆಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ, ಯಾವುದೇ ರೀತಿ ಏನಿಲ್ಲ. ಓಕೆ, ನೀವು ಬಿಗ್ ಬಾಸ್ ಇಂದ ಬಂದ್ಮೇಲೆ ನಿಮ್ ಜೊತೆ ಮಾತಾಡಿದ್ರು, ಅವರು ಏನ್ ಹೇಳಿದ್ರು? ಇನ್ನ ಯಾರ ಹತ್ರ ನಿಜ ಮಾತಾಡಿಲ್ಲ. ನಾನೇ ಫೋನ್ ಮಾಡಿ ಮಾತಾಡ್ಬೇಕು ಅಂತ ಇದ್ದೀನಿ ಎಲ್ಲರ ಹತ್ರನು, ಬಟ್ ಆಗ್ತಿಲ್ಲ, ಸಾಕಾಗ್ತಿಲ್ಲ. ಇಂಟರ್ವ್ಯೂಸ್ ಇದೆಲ್ಲ ಫಸ್ಟ್ ಇದು ಮುಗಿಸ್ಕೊಂಡ್ಬಿಟ್ರೆ ಒಂದ್ ಸ್ವಲ್ಪ ಫ್ರೀ ಆಗ್ತೀವಿ ನೆಕ್ಸ್ಟ್. ಬಿಕಾಸ್ ಅಲ್ಲಿಂದ ಬಂದಿದ ತಕ್ಷಣ ನೆಕ್ಸ್ಟ್ ನಮ್ಮ ಜರ್ನಿಗೂ ಈ ಇಂಟರ್ವ್ಯೂಸ್ ಎಲ್ಲ ಬಹಳ ಹೆಲ್ಪ್ ಮಾಡುತ್ತಲ್ಲ. ಸೊ ಹಂಗಾಗಿ ಫಸ್ಟ್ ಇದಕ್ಕೆ ಪ್ರಿಯಾರಿಟಿ ಕೊಟ್ಟು ನೆಕ್ಸ್ಟ್ ಸ್ಟೆಪ್. ಓಕೆ.